ಎಸ್, ನಮಸ್ತೆ ನಮಸ್ತೆ ಮೇಡಮ್. ಎಸ್ ಸರ್ ಮೇಡಮ್, ನಿಮ್ಮ ನಮಸ್ತೆ. ಒಂದು ಅನುಭವನ ಶೇರ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವು ಮುಂಬೈಗಿಂದ ಬಂದ್ಮೇಲೆ ರಾಕ್ ಮಾಡ್ತಾ ಇದ್ದೀರಿ. ಹೇಳಿ. ಪೊಲೀಸ್ನವ್ರಿಗೂ ಬಿಡ್ತಾ ಇಲ್ಲ, ಯಾರಿಗೂ ಬಿಡ್ತಾ ಇಲ್ಲ. ಹೇಳಿ. ಥ್ಯಾಂಕ್ ಯು ಸರ್. ನಿಜ ಮೇಡಮ್, ಗ್ರೇಟ್ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್. ಒಳ್ಳೇದಾಗ್ಲಿ ಇನ್ನು. ಥ್ಯಾಂಕ್ ಯು ಎಸ್ ಸರ್. ಮೇಡಮ್, ನಿಮ್ ಮಾತಾಡಿ. ನಿಮ್ಮಂತ ರಾಷ್ಟ್ರವಾದ ನಮ್ ತಲೆ ಮೇಲೆ ಎನಿ ಟೈಮ್ ಇರ್ಲಿ ದೇವ್ರ ಆಶೀರ್ವಾದ ಮೇಡಮ್, ಅಂತ ಹೇಳಕ್ ನಮ್ದೇನಿಲ್ಲ, ದೇವ್ರ ಇಷ್ಟಪಡ್ತೀನಿ. ಆಶೀರ್ವಾದ. ಎಸ್ ಮೇಡಮ್, ಓಕೆ ಥ್ಯಾಂಕ್ ಯು. ಸರ್. ನನ್ನ ಹೆಸರು ಮಮತಾ ಅಂತ ಬೆಳ್ಳೂರ್ ಇಂದ ಮಾತಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ನನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಚಂದ್ರಣ್ಣ, ಪಡುಗೆರೆ ಚಂದ್ರಣ್ಣ ಅಂತ. ಇದು ಇದು ಏನು ಎಂತು ಅಂತ ತಿಳಿಸ್ಕೊಟ್ಟಿದ್ದು ಅಣ್ಣಾಜಿ ಮತ್ತೆ ಲೋಕೇಶ್ ಸರ್ ಅವರು. ಎಸ್. ಸರ್ ಅವರು ತಿಳಿಸ್ಕೊಟ್ಟಿದ್ ರೀತಿ ನೀತಿ ತುಂಬಾ ಚೆನ್ನಾಗಿತ್ತು. ಡೆಮೋ ಮಾಡಿದ ತಕ್ಷಣ ನಾವು ಅಲ್ಲೇ ಫ್ಯಾನ್ ಆಗೋದ್ವಿ. ಸರಿ ನೋಡೋಣ ಅಂತ ತಗೊಂಡ್ವಿ. ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿದ್ರೆ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಸರ್. ನಾನು ತಲೆನೋವು, ಮೈಗ್ರೇನ್ ತಲೆನೋವು ಇತ್ತು ಸರ್ ನಂಗೆ. ಮೈಗ್ರೇನ್ ತಲೆನೋವು ಅಂದ್ರೆ ಸರ್ ಒಂದು ವಾರಕ್ಕೊಂದ್ಸಲ ನಾನು ಶಾಪ್ ಹೋಗ್ಲೇಬೇಕಾಗಿತ್ತು. ಅಂದ್ರೆ ಅದು ಟೈಮ್ ಟೇಬಲ್ ಪ್ರಕಾರ ಬರ್ಕೊಂಡ್ ಇಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ನಾನು ಸರ್. ಹ್ಮ್ ಕೇಳ್ಬೇಕು ಅಂದ್ರೆ ಹ್ಮ್ ವಾರಕ್ಕೊಂದ್ಸಲ ಹ್ಮ್ ನಾನು ಹೋಗ್ಲೇಬೇಕಾಗಿತ್ತು. ಸರ್ ಅವ್ರು 30 ಮಾತ್ರೆ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದು 15 ದಿನಕ್ಕೆ 30 ಮಾತ್ರೆ ಕೊಡ್ತಾ ಇದ್ರು ನನ್ಗೆ. ಸರ್ ನಾನು ಅದು ಹ್ಮ್ 15 ದಿನದಲ್ಲ ಸರ್, ವಾರದಲ್ಲೇ ಮುಗಿಸ್ತಾ ಇದ್ದೆ. ಹೆಂಗ್ ಮುಗಿಸ್ತಾ ಇದೆ ಅಂದ್ರೆ ತಲೆನೋವು ತಡಿನಾರ್ದೇನೆ ಇವಾಗ ಒಂದ್ಸಲ ನುಂಗಿದ್ರೆ ಇನ್ 2 ಅವರ್ ಬಿಟ್ಟು ತಿರ್ಗಾ ನುಂಗ್ತಾ ಇದ್ದೆ ಇನ್ನೊಂದ್ ಮಾತ್ರೆನ. ತಲೆನೋವು ಅಬ್ಬಾ. ಬಿಡ್ತಾ ಇಲ್ವಲ್ಲ ಅಂತ. ಹ್ಮ್. ಒಂದ್ ನಿಮಿಷ ಎಸ್ ಮಾತಾಡ್ಬಿಡಿ. ಮೇಡಮ್, ಮಾತಾಡಿ, ಕೇಳಿಸ್ತಾ ಇದೆ. ಆ ಇನ್ನೊಂದ್ ಅವರ್ ಬಿಟ್ಬಿಟ್ಟು ಇನ್ನೊಂದ್ ಮಾತ್ರೆ ನುಂಗ್ತಾ ಇದ್ದೆ. ಹಂಗಾಗಿ ಹ್ಮ್ ಬೇಗ ಬೇಗ ಖಾಲಿ ಮಾಡ್ಬಿಡ್ತಾ ಇದ್ದೆ. ಅದು ಅವ್ರು ಹೇಳ್ತಾ ಇದ್ರು ಇದು ಚಾಕ್ಲೇಟಾ ಏನು ಅಂತ ಗೊತ್ತಾಗ್ತಾ ಇಲ್ಲ, ನೀವ್ ಈ ತರ ತಿನ್ಕೊಂಬಂದ್ರೆ ನಾವೇನ್ ಮಾಡ್ಲಿ ಅಂತ. ಆದ್ರೂ ಅಷ್ಟು ನುಂಗಿದ್ರು ನನ್ಗೆ ಅವಾಯ್ಡ್ ಆಗ್ತಿರ್ಲಿಲ್ಲ ಸರ್. ತಲೆನೋವು ಓಕೆ ಕಂಟ್ರೋಲೇ ಮೇಡಮ್. ಆಗಿರ್ಲಿಲ್ಲ. ಅದೆಲ್ಲ ಫುಲ್ಲು 1 ತಿಂಗಳಲ್ಲಿ ಫುಲ್ಲು ಕ್ಲಿಯರ್ ಆಯ್ತು ಸರ್ ನನ್ಗೆ. ಸೂಪರ್ ಮೇಡಮ್, ಮೈಗ್ರೇನ್ ಸೂಪರ್. ಮೈಗ್ರೇನ್ ಎಲ್ಲಿದೆ ಅನ್ನೋದೇ ಮರ್ತೋಗಂಗೆ ಕ್ಲಿಯರ್ ಆಗಿದೆ ಸರ್. ಅಂದ್ರೆ ಎಸ್ ಜರ್ನಿ ಮೇಡಮ್. ಮಾಡಂಗಿರ್ಲಿಲ್ಲ, ಒಂದು ಫೋಕಸ್ ಲೈಟ್ ಆಗಂಗಿರ್ಲಿಲ್ಲ, ಆಮೇಲೆ ಸೌಂಡ್ ಕೇಳಂಗಿರ್ಲಿಲ್ಲ, ಮನೇಲಿ ಜಾಸ್ತಿ ಹ್ಮ್ ಜನ ಬರಂಗಿರ್ಲಿಲ್ಲ, ಪಾತ್ರೆ ಜಾಸ್ತಿ ಇರಂಗಿರ್ಲಿಲ್ಲ. ಅಷ್ಟು ತಲೆನೋವು, ಏನೋ ಟೆನ್ಷನ್. ಅವ್ರು ಹೇಳ್ತಾ ಹ್ಮ್ ಇದ್ರು ಏನೋ ಟೆನ್ಷನ್ ಕೊಡ್ತಾ ಇದೀರಾ, ನಿಮ್ ಮನೆಯವ್ರು ಏನೋ ತಲೆಗೆ ಹಾಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಈ ಹ್ಮ್ ತರ ಇವ್ರು ಇಷ್ಟೊಂದ್ ತರ ಈ ಕಷ್ಟ ಅನುಭವಿಸ್ತಾ ಇದಾರೆ ಅಂತ. ಸರ್ ಇವಾಗಿರೋ ಕೆಲ್ಸನೇ ಅವಾಗ್ಲೂ ಮಾಡ್ತಾ ಇದ್ದಿದ್ದು, ಇವಾಗಿರೋ ಜನಗಳೇ ಅವಾಗ್ಲೂ ಬರ್ತಾ ಇದ್ದಿದ್ದು. ಈಗೇನು ಹೌದು. ನಾನ್ ರೆಗ್ಯುಲರ್ ಆಗಿ ಕೆಲಸ ಮಾಡ್ತೀನಿ ಅದೇ ಮಾಡ್ತಾ ಇದ್ದಿದ್ದು. ಸರ್ ಇದು ಓಕೆ. ಈ ನೀರ್ ಇದೆಯಲ್ಲ ಸರ್, ಸಂಜೀವಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. 100% ಮೇಡಮ್, ಸಂಜೀವಿನಿನೇ ಅದು. ಆ ಇದೊಂದು ರಿಸಲ್ಟ್. ಮತ್ತೆ ಲೋ ಬಿ ಪಿ ಇತ್ತು, ಫುಲ್ ಕಂಟ್ರೋಲ್ ಆಯ್ತು ಸರ್. ಕಂಟ್ರೋಲ್ ಹ್ಮ್ ಆಯ್ತು. ನನ್ಗೆ 12 ವರ್ಷದ ಮುಂಚೆ ಒಂದು ಆಪರೇಷನ್ ಆಗಿತ್ತು ಸರ್. ಈ ತರ ಕ್ರಾಸ್ ಆಗಿ ಸ್ವಲ್ಪ ಇಂಜೆಕ್ಷನ್ ಮಾಡಿದ್ರು ಸರ್ ಬ್ಯಾಕ್ ಅಲ್ಲಿ. ಅಂದ್ರೆ ಓಕೆ. ಯಾವ್ದೇ ಒಂದು ಆಪರೇಷನ್ ಆಗುವಾಗ ಬ್ಯಾಕ್ ಅಲ್ಲಿ ಒಂದು ಇಂಜೆಕ್ಷನ್ ಮಾಡ್ಬಿಟ್ಟೆ ಆಪರೇಷನ್ ಮಾಡೋದು ಸರ್. ಸರ್ ಓಕೆ. ಇದು ನೋಡ್ತಾ ಇದ್ದೀರಾ, ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ. ಹ್ಮ್ ಮ್ಯಾಕ್ಸಿಮಮ್ ಹ್ಮ್ ಒಂದು 4 ರಿಂದ 5 ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ ಸರ್ ಒಂದಿನಕ್ಕೆ. ಓಕೆ. ಅದು ಕುತ್ತು ಏನಾಗಿದೆ ಅಂದ್ರೆ ಕುತ್ತು ಬ್ಯಾಕ್ ಪೈನ್ ತುಂಬಾನೇ ಬರೋದು ಸರ್. ವಿಡಿಯೋ ಆಫ್ ಆಯ್ತು ಇವಾಗ್ಲೂ ನಿಮ್ದು. ಅದೇ ಹ್ಮ್ ವಿಡಿಯೋ ಆಫ್ ಆಯ್ತಾ ಸರ್? ಹಾ, ವಿಡಿಯೋ ಆನ್ ಮಾಡ್ಕೊಡಿ. ಓಕೆ ಸರ್. ಇವಾಗ್ಲೂ ಅದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹ್ಮ್ ಆದ್ರೂ ನನ್ಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ ಸರ್. ಸೂಪರ್ ಮೇಡಮ್. ಜರ್ನಿ ತುಂಬಾ ಜರ್ನಿ ಮಾಡಿದ್ರು ಇವಾಗ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಮುಂಚೆ ಬರೀ ಬೆಂಗಳೂರಿಗೆ ಬರಕ್ಕೆ ನಾನು ಅಯ್ಯೋ ಪ್ರಯತ್ನ ಮಾಡ್ಬೇಕಾಯ್ತು ಸರ್. ನಮ್ಮ ಮನೆಯವ್ರನ್ನ ಕರ್ಕೋಬೇಕಾಯ್ತು, ಜೊತೆಲಿ ಹೋಗ್ಬೇಕಾಯ್ತು, ಬರ್ಬೇಕಾಗಿತ್ತು. ಈಗ ಒಬ್ಬೊಬ್ಳೆ ಓಡಾಡ್ತಾ ಇದ್ದೀನಿ ಸರ್. ಇದೊಂದು ಸೂಪರ್ ಹೇಳಕ್ಕೆ ಮೇಡಮ್. ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ನಂದೇ ರಿಸಲ್ಟ್ ಅಲ್ಲ, ನಾನು ಇನ್ನೊಬ್ರಿಗೆ ನಮ್ಮೂರಲ್ಲೇ ಒಬ್ರಿಗೆ ಪ್ರಾಡಕ್ಟ್ ಕೊಡ್ತಿದ್ದೆ ಸರ್. 14 ವರ್ಷದ ಒಂದು ಹುಡುಗಿ ಸರ್. ಹ್ಮ್ ಅದು ಚಿಕ್ಕ ಹುಡುಗಿಯಿಂದನು ಮ್ಯಾಕ್ಸಿಮಮ್ ಅವ್ರಿಗೆ ಈ ಸಂಜೀವಿನಿ ಸಿಗೋದು ತುಂಬಾ ಲೇಟ್ ಅಂತ ಆಯ್ತು ಅಂತ ಅನ್ಕೋತೀನಿ ನಾನು. ಅಂದ್ರೆ ಓಕೆ. ಮೊನ್ನೆ ಹಿಂಗೆ ಗಾಡಿಲ್ ಪಾಸ್ ಆದಾಗ ನನ್ಗೇನೋ ಆ ಹುಡ್ಗಿ ನೋಡಿದ ತಕ್ಷಣ ಈ ಹುಡ್ಗಿ ಕೊಡ್ಬೇಕು ಅಂತ ಅನ್ನಿಸ್ತು ಸರ್. ಅಂದ್ರೆ ಆ ಹುಡ್ಗಿ ಪಿಡ್ಸ್ ಬರ್ತಾ ಇರೋದ್ ನನಗ್ ಗೊತ್ತಿಲ್ಲ ಸರ್. ಏನೋ ಒಂಥರ ಹ್ಮ್ ನಂಗೆ ಸ್ವಲ್ಪ ಮದ್ದನ್ ತರ ಇತ್ತು. ಆ ಹುಡ್ಗಿಗೆ ಪ್ರಾಡಕ್ಟ್ ಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೇನ್ ಮಾಡ್ದೆ ನಾನು, ಪ್ರಾಡಕ್ಟ್ ಕೊಡೋಣ ಅನ್ಬಿಟ್ಟು ಅವ್ರ ಅಪ್ಪನ ಹತ್ರ ಕರೆದು, ನಿಮ್ ಮಗು ಯಾಕೋ ದಡ್ಡನ್ ತರ ಆಡ್ತದೆ, ಸ್ವಲ್ಪ ಬುದ್ಧಿಶಕ್ತಿ ಅಷ್ಟು ಬೆಳ್ದಿಲ್ಲ, ಈ ಪ್ರಾಡಕ್ಟ್ ಕೊಡ್ಸೋಣ ಅಣ್ಣ ಅಂದೆ. ಅವಾಗ ಹೇಳಿದ್ರು ಒಂದೊಂದಾಗ್ ಬಿಚ್ಕೊಂಡ್ ಬಂದ್ರು. ಆ ಹುಡ್ಗಿಗೆ ಹ್ಮ್ ಬುದ್ಧಿಶಕ್ತಿ ಅಲ್ಲ, ಒಂದು ಮಗು ತರ ಇನ್ನೂ ಬುದ್ಧಿನೂ ಬೆಳ್ದಿಲ್ಲ. ಆಮೇಲೆ ಆ ಹುಡ್ಗಿಗೆ ಪಿಡ್ಸ್ ಬರ್ತಾ ಇತ್ತಂತೆ ಸರ್. ಒಂದು ದಿನನು ಮಿಸ್ ಆಗ್ದಂಗೆ ಪಿಡ್ಸ್ ಬರ್ತಾ ಇತ್ತಂತೆ. ಶಿವಮೊಗ್ಗಕ್ಕೆ ಹೋಗಿ ಆ ಮಾತ್ರೆ ಕೊಡಿಸ್ತಾ ಇದ್ರಂತೆ ಸರ್. ಡೈಲಿ ಓಕೆ. ಡೈಲಿ 4 ಮಾತ್ರೆ ಕೊಡಿಸ್ತಾ ಇದ್ರಂತೆ. ಈ ಪ್ರಾಡಕ್ಟ್ ಕೊಟ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಮಾತ್ರೆ ನಿಲ್ಲಿಸ್ಬೇಡಿ ಅಂತ ಹೇಳಲಿಲ್ಲ ಸರ್ ನಾನು. ಓಕೆ. ಯಾಕೆಂದ್ರೆ ನಾವ್ ಇದ್ ನೆನ್ಕೊಂಡು ಅದು ಒಂದ್ಸಲ ನಿಲ್ಲಿಸಬಾರ್ದು. ಯಾಕೆಂದ್ರೆ ಅಡಿಕ್ಟ್ ಹೌದು ಆಗ್ಬಿಟ್ಟಿರ್ತಾರೆ. ಇಲ್ಲ ಹೌದು ಹೌದು. ಇದ್ರ ಜೊತೆಗೆ ನೀವು ಮಾತ್ರೆನು ಕೊಡಿ ಅಂತ ಹೇಳಿದೆ ಸರ್. 15 ದಿವಸದಲ್ಲಿ 1 ದಿನ ಮಾತ್ರ ಪಿಡ್ಸ್ ಬಂತಂತೆ ಸರ್. ಅಂದ್ರೆ ನನಗೆ ಹ್ಮ್ ಸಿಕ್ಕಿ ಈಗ ಒಂದ್ 4-5 ದಿನ ಆಯ್ತು. ಇತ್ತೀಚೆಗೆ ನಾನು ಅದು ಮಾತಾಡ್ಸಿಲ್ಲ. ಓಕೆ. 15 ದಿನದಲ್ಲಿ 1 ದಿನ ಮಾತ್ರ, ಸ್ಟಾರ್ಟಿಂಗ್ ಫಸ್ಟ್ನೇ ದಿನ ಮಾತ್ರ ಪಿಡ್ಸ್ ಬಂತೈತೆ ಸರ್. ಇದನ್ನವರೆಗೂ ಪಿಡ್ಸ್ ಬಂದಿಲ್ವಂತೆ ಸರ್. ವಾವ್. ಅದೊಂದು ಒಳ್ಳೆ ಅಮೇಜಿಂಗ್ ರಿಸಲ್ಟ್ ಆಯ್ತು ಸರ್. ನಿಜ ಬಿಳಕಳ್ಳಿಲಿ ಮೇಡಮ್. ಒಬ್ರಿಗೆ
ಬಿಳಕಳ್ಳಿಲಿ ಒಬ್ರಿಗೆ ಪ್ರಾಡಕ್ಟ್ ಕೊಡ್ಸಿದ್ವಿ ಸರ್. ಅವ್ರಿಗೆ ಪಾಪ ಸ್ಟ್ರೋಕ್ ಹೊಡೆದಿತ್ತು, ಅಂದ್ರೆ ಲಕ್ಕು ಹೊಡೆದಿದೆ ಸರ್. ಆ ಲಕ್ಕು ಹೊಡೆದಿರೋ ಯಪ್ಪ ಡ್ರೈವಿಂಗ್ ಮಾಡೋರು ಸರ್, ಆದ್ರೂನು ಬಿಡ್ತಿರ್ಲಿಲ್ಲ, ಡ್ರೈವಿಂಗ್ ಮಾಡೋರು. ಈ ಕೈ ಈ ತರ ಬೆಂಡ್ ಆಗ್ತಿರ್ಲಿಲ್ಲ ಸರ್, ಈ ತರ ಬೆಂಡ್ Okay. ಆಗ್ತಿರ್ಲಿಲ್ಲ. ಅಣ್ಣಾಜಿ ಮತ್ತೆ ನಾನು ಇಬ್ರು ಹೋಗಿ ಅಲ್ಲಿ ಪ್ರಾಡಕ್ಟ್ ಕೊಟ್ಟು ಪ್ರಾಡಕ್ಟ್ ಬಗ್ಗೆ ತಿಳಿಸಿದ್ವಿ. ತಿಳಿಸಿದ ತಕ್ಷಣ ವಿಸ್ಮೆಂಡ್ ಹಾಕಿದ್ವಿ. ಅದ್ ಹಾಕಿದ್ಮೇಲೆ ಸ್ವಲ್ಪ ಕೈ ಈ ತರ ಆಡ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಹಾಕಿಸಿದ್ದು ಒಂದ್ 10 ನಿಮಿಷಕ್ಕೆನೆ. ಅವಾಗ ಹೌದು. ಅನ್ಕೊಂಡ್ವಿ 1 ಅವರ್ ಸ್ಪೀಚ್ ಕೊಟ್ಟು ಅವಾಗ್ಲೇ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಆಮೇಲೆ ಸರ್ ಹೌದು. ಈ ತರ ಅನ್ನೋಕ್ ಸ್ಟಾರ್ಟ್ ಮಾಡಿದ್ರು. ಎತ್ತಕ್ ಆಯ್ತಾ ಇಲ್ಲ ಅವ್ರಿಗೆ, ಎತ್ತಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ Wow. ನೆನ್ನೆ ಶೇರ್ ಮಾಡಿದ್ದು ಸರ್, ಏನಂತ ಶೇರ್ ಮಾಡಿದ್ರು ಅಂದ್ರೆ, ನಾನು 1 ಅವರ್ ಗಾಡಿ ಓಡ್ಸಕ್ಕೆ ತುಂಬಾ ಸುಸ್ತಾಗ್ತಾ ಇತ್ತು, ಈಗ ಬೆಳಗಿಂದ ಸಂಜೆವರೆಗೂ ಸುಸ್ತಾಗ್ದಂಗೆ ನಾನ್ ಗಾಡಿ ಓಡಿಸ್ಕೊಂಡ್ ಮನೆಗ್ ಬರ್ತಾ ಇದೀನವ ಅಂತ Super ಹೇಳಿದ್ರು ಸರ್. ಅದ್ಭುತ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಮೇಡಮ್. 4ರಿಂದ 5 ಅವರ್ ಗಾಡಿ ಓಡಿಸ್ತಾ ಇದೀನಿ ಅಂತ ಖುಷಿಯಾಗಿ ನನ್ನ ಹತ್ರ ಶೇರ್ ಮಾಡಿದ್ರು ಸರ್ ಅವರು. ವೆರಿ ಗುಡ್ ಮೇಡಮ್. ನೋಡಿ ಹಂಗಾಗಿ ಎಂತ ಹೇಳ್ಬೇಕು ಅದ್ಭುತವಾದ ರಿಸಲ್ಟ್ಸ್ ಇದೆ. ಖುಷಿ ಇದೆ ನಿಮ್ಗೆ ಹೇಳಿ. ಹೌದು ಸರ್, ನೀವು ತುಂಬಾ ಆದಷ್ಟು ಅಂದ್ರೆ ತುಂಬಾ ಜನಗಳಿಗೆ ಖುಷಿ ಇದೆ. ಮಾಡ್ತಿ. ಎಸ್ ಮೇಡಮ್, ಹೇಳಿ, ಸರಿ, ಮಾತಾಡಿ. ಈ ಪ್ರಾಡಕ್ಟ್ ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿದ್ರೆ ಮಾತ್ರ ಸಿಗೋಂತ ಚಾನ್ಸಸ್ ಜಾಸ್ತಿ ಇದೆ ಸರ್. 100% ಕೆಲವೊಂದ್ ಮೇಡಮ್, ಮನೆ 100%. ಬಾಗ್ಲಿಗೆ ಹೋಗಿ ನಾನು ಹೇಳಿದೀನಿ ಪ್ರಾಡಕ್ಟ್, ಅವ್ರು ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಪುಣ್ಯ ಇಲ್ಲ ಸರ್. ಇದು ಯೂಸ್ ಹೌದು. ಮಾಡಕ್ ಪುಣ್ಯ ಇಲ್ಲ. ತಗೊಳ್ತಾರೆ, ಟೈಮ್ ಸಂಜೀವಿನಿ ಬರ್ಬೇಕು ಅವ್ರಿಗೂ. ಇಲ್ಲ ಸರ್, ಸಂಜೀವಿನಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಈಗ ನಾವು ಬಳಸ್ತಾ ಇರೋರೆಲ್ಲ ಪುಣ್ಯ ಮಾಡಿರೋರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. 100% ಮೇಡಮ್, ಅದ್ರಲ್ಲಿ ಎರಡನೇ ಹೌದು ಮಾತೇ ಸರ್, ಇಲ್ಲ. ನೋಡಿ ಎಂತೆಂತ ತುಂಬಾ ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್, ರಿಸಲ್ಟ್ಸ್ ಇದೆ. ಹೌದು. ತುಂಬಾ ಒಳ್ಳೆ ಪ್ರಾಡಕ್ಟ್, ಪ್ರತಿಯೊಬ್ರು ಯೂಸ್ ಮಾಡ್ಲಿ ಅಂತ ನಾನು ಇಷ್ಟಪಡ್ತೀನಿ ಸರ್. ಈ ಪ್ರಾಡಕ್ಟ್ ನ ತಯಾರಿ ಮಾಡಿ ನಮ್ಮಂತವ್ರ ಕೈ ಕೊಟ್ಟು ಅವ್ರ ಕಡೆಯಿಂದ ಮತ್ತೊಬ್ರಿಂದ ಆಶೀರ್ವಾದ ನಮ್ ತಲೆ ಮೇಲೆ ಇಡಿಸ್ತಾ ಇದಾರಲ್ಲ ಸರ್, ಸಾಗರ್ ಜೋಶಿ ಸರ್ಗೆ ನಾನು ಮನಸ್ಪೂರ್ವಕ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಮತಾ ಮೇಡಮ್, ನಿಜವಾಗ್ಲೂ